This video sponsored by Mode Shopping app. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಆರೋಗ್ಯದ ಬಗ್ಗೆನೇ. ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ. ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ನಾವು ಮಾಡಬೇಕಾಗಿರೋದು ಮುಂಜಾನೆಯಲ್ಲಿ ಬೇಗ ಎದ್ದೋಳೋದೆ. ನಾವು ಮುಂಜಾನೆ ಎದ್ದೋಳಿಲ್ಲ ಅಂದರೆ ನಮಗೆ ಈ ರೀತಿಯೇ ನಮ್ಮ ಜೀವನ ನಡೀತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಮನೇಲಿರೋರಿಗೆ ಎಲ್ರಿಗೂ ನಮ್ಮ ಜೀವನನೂ ಈ ರೀತಿಯೇ ಹಾವಿನ ಬಾಯಿಗೆ ಬಿದ್ದಿದ್ದ ಥರನೇ ನಡೀತಾ ಇರುತ್ತೆ. ನಂತರ ಫಸ್ಟ್ ಮಾಡಬೇಕಾಗಿರೋದು ಫಸ್ಟ್ ಪಾಯಿಂಟೇ ನಾವು ಒಂದು ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ಆ ಎಕ್ಸಸೈಸ್ನ ನಮ್ಮ ಬಾಡಿ ಬೇರೆದಾಗಿ ಹೈಟಿಗೆ ನೀರು ಎಷ್ಟು ಕುಡಿಬೇಕು ಅನ್ನೋ ಅರಿವು ನಮಗೆ ಇರಬೇಕು. 20 kg ಇದ್ದರೆ 1 ಲೀಟ್ರು, 40 kg ಇದ್ದರೆ 2 ಲೀಟ್ರು, 60 kg ಇದ್ದರೆ 3 ಲೀಟ್ರ್ ಕುಡಿಬೇಕು ಅನ್ನೋ ನಮಗೆ ಗಮನ ಗೊತ್ತಿರಬೇಕು. ಅದಾದಮೇಲೆ ನಾವು 3 ಹೊತ್ತು ಊಟ ಮಾಡ್ತೀವಿ. ಊಟ ಮಾಡಾದಮೇಲೆ ನಮಗೆ ಸೆಂಟ್ರಲ್ಲಿ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ಆ ಟೈಮಲ್ಲಿ ಈ ಥರ ಕಾಳುಗಳನ್ನು ತಗೊಳ್ಳುವಾಗ ಮತ್ತು ತೆಂಗಿನಕಾಯಿ ಪೀಸು, ಆಮೇಲೆ ಚೇಪೆಕಾಯಿ, ಈ ರೀತಿಯಾಗಿ ನೀವು ತಗೊಳ್ಳುವಾಗ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿಕರ ಆಗೋದಿಲ್ಲ. ಇನ್ನು ಎಫೆಕ್ಟಿವ್ ಆಗಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಮುಖ್ಯವಾದ ವಿಷಯ, ಯಾವಾಗಲೂ 3 ಟೈಮ್ ನಾವು ಊಟನೇ ಮಾಡ್ತೀವಿ ಅಂದರೆ ಅದನ್ನು ಬಿಟ್ಬಿಟ್ಟು ಒಂದು ವೇಳೆ ನಾವು ಒಂದಿನ ಮಾತ್ರ ಒಂದು ವೇಳೆ ನಾವು ಫ್ರೂಟ್ಸ್ ಡೈಟ್ ತಗೊಳ್ಳೋದು ಬಹಳ ಉತ್ತಮ. ಫ್ರೂಟ್ಸ್ ಡೈಟ್ ಮಾಡೋದ್ರಿಂದ ಬಹಳ ಉಪಕಾರ ಇದೆ. ನಾನು ಮಾಡಿದ್ದಾಗ ನನಗೆ 1 kg ಕಟ್ಲೆ ನನಗೆ ಕಡಿಮೆ ಆಗಿತ್ತು ವೆಯ್ಟು. ಎಲ್ಲರ ಆರೋಗ್ಯನ ಕಾಪಾಡಲಿ ಅಂತ ಶಣ್ಮುನತ್ತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. Download ShareChat. முருகா என்று ஒரு முறை சொன்னால் நெஞ்சம் இனிக்குதே, உருகாத உள்ளம் கூட